ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ರಾಜ್ ಯೂಟ್ಯೂಬ್ ಚಾನಲ್. ಹಲ್ದಿರಾಮ್ ಪ್ಯಾಕೆಟಲ್ಲೂ ಈ ಥರ ಸಿಗುತ್ತೆ, ನೀವು ನೋಡಿರ್ಬೋದು. ಇದಕ್ಕೆ ಮಸಾಲ ಚನಾ ಅಂತಾರೆ. ಮಾಡೋದಕ್ಕೆ ಅಂತ ನೋಡೋಣ ಬನ್ನಿ. ನಾನು ನೆನೆಸಿಟ್ಟಿರೋಂಥ ಕಾಬೂಲ್ ಕಡಲೆ ತೊಗೊಂಡಿದ್ದೀನಿ. ಇದು 8 ಅವರ್ಸ್ ನೆನೆದ್ರೆ ಸಾಕು. ಸೊ ಈಗ ನಾನು ಪ್ರೆಷರ್ ಕುಕ್ಕರ್ ತೊಗೊಂಡಿದ್ದೀನಿ. ಇದಕ್ಕೆ ನೀಟಾಗಿ ವಾಶ್ ಮಾಡ್ಕೊಂಡಿರೋಂಥ ಕಾಬೂಲ್ ಕಡಲೆನ ಹಾಕೋತಾ ಇದ್ದೀನಿ. ಈಗ ಮೀಡಿಯಮ್ ಫ್ಲೇಮ್ ಇಟ್ಟು 1 ವಿಜಿಲ್ ಹೊಡೆಸ್ಕೊತೀನಿ. ಫ್ಲೇಮ್ನ ಸಣ್ಣ ಇಟ್ಟು 2 ನಿಮಿಷ ಬಿಟ್ಟು ಆಫ್ ಮಾಡ್ಕೊಬೇಕು. ವಿಜಿಲ್ ಹೊಡೆದಿದ್ದೆ ನಾನು ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಕಾಣ್ತಿದೆ. ಅದನ್ನು ಬ್ರೇಕ್ ಮಾಡಿದ್ರೆ ಸ್ವಲ್ಪ ಗಟ್ಟಿಯಾಗಿರಬೇಕು. ಸೊ ಇದು ನೋಡಿ ಈ ಥರ ಆದರೆ ಸಾಕು. ಸೊ ಈಗ ನಾನು ಇದರಲ್ಲಿರೋ ನೀರೆಲ್ಲ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ನೀರು ಫಿಲ್ಟ್ರ್ ಮಾಡಿ ಬರೀ ಕಾಲಷ್ಟೇ ತೊಗೊಂಡು ಇದನ್ನು ಒಂದು 2 ಮಿನಿಟ್ಸ್ ಬಿಸಿಲಿಗಾದ್ರೂ ಇಡ್ಬೋದು, ಇಲ್ಲಾಂದರೆ ಫ್ಯಾನ್ ಗಾಳಿಗೆ 5 ಮಿನಿಟ್ಸ್ ಇಟ್ಕೊಬೋದು. ನಾನು ಫ್ಯಾನ್ ಗಾಳಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿರೋ ಒದ್ದೆ ಅಂಶ ಎಲ್ಲ ಹೋಗಬೇಕು. ಇಲ್ಲಾಂದರೆ ನೀವು ಕಾಟನ್ ಟವಲ್ ಆದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು 5 ಮಿನಿಟ್ಸ್ ಫ್ಯಾನ್ ಗಾಳಿಗೆ ಇಟ್ಟು ತೊಗೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತೇಳಿಸ್ಕೊತಾ ಇದ್ದೀನಿ. ಬ್ಯಾಚ್ ವೈಸ್ ತೇಳಿಸ್ಕೊತೀನಿ ನಾನು. ಹಾಕಬೇಕಾದ್ರೆ ಹುಷಾರಾಗಿ ಹಾಕಬೇಕು. ಅದರಲ್ಲೇನಾದರೂ ಒದ್ದೆ ಅಂಶ ಇತ್ತು ಅಂದರೆ ಕಾಳು ಸಿಡಿಯುತ್ತೆ. ಸೊ ಹಾಗಾಗಿ ನಾನು ಒಂದು ತಟ್ಟೆ ಮುಚ್ಚಿ 1 ನಿಮಿಷ ಬಿಟ್ಟು ತೆಗಿತಾ ಇದ್ದೀನಿ. ಈಗ ಈ ಬಬಲ್ ಎಲ್ಲ ಕಮ್ಮಿ ಆಗಬೇಕು. ಇದು ಕಮ್ಮಿ ಆಗೋಕ್ಕೆ ಮ್ಯಾಕ್ಸಿಮಮ್ 5 to 10 ಮಿನಿಟ್ಸ್ ತೊಗೊಳುತ್ತೆ. ಈ ಥರ ಕಡಲೆ ಮೇಲೆ ಬಂದಾಗ ನಾವು ಇದನ್ನು ತಕ್ಕೊಬೇಕು. ಸೊ ಈಗ ನಾನು ಎಲ್ಲ ಬ್ಯಾಚು ಹಾಕ್ಕೊಂಡಿದ್ದೀನಿ. ಈಗ ಸ್ಪೈಸಸ್ ನೋಡೋಣ ಏನೇನು ಹಾಕ್ಕೊಬೇಕಂತ. 1 ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೇಬಲ್ ಸ್ಪೂನ್ ಸಾಲ್ಟ, 1 ಟೇಬಲ್ ಸ್ಪೂನ್ ಕಸ್ತೂರಿ ಮೆಂತ್ಯ ಆಪ್ಷನಲ್. ಸೊ ಮಸಾಲ ಚೆನ್ನಾಗಿ ರೆಡಿ ಆಯಿತು. ಕಾಬೂಲ್ ಕಡಲೆ ಯೂಸ್ಫುಲ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.